ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿದೆಯಾ ಈ ಭಾಗದಲ್ಲಿ? ಅದು ರೀಚ್ ಸರ್ ಆಗಿದೆ ಅಂತ? ಖಂಡಿತವಾಗ್ಲೂ ವರ್ಕೌಟ್ ಆಗಿದೆ ಸರ್. ಇವತ್ತಿನ ದಿವಸ ಏನು ಬಿಟ್ಟಿ ಭಾಗ್ಯ ಇವರು ಬಿಟ್ಟಿ ಕೊಟ್ಬಿಟ್ಟು ಕರ್ನಾಟಕನ ಲೂಟಿ ಮಾಡ್ತಾ ಇದ್ದಾರೆ, ಅದು ಇದು ಅಂತ ಏನು ಹೇಳ್ತಾರೆ, ಬಿ ಜೆ ಪಿಯವ್ರು ಇರ್ಬೋದು ಅಥವಾ ಬೇರೆಯವ್ರು ಯಾರು ಇರ್ಬೋದು, ಅವರೇ ಇವಾಗ ತಿಂಗಳ 2,000 ತಗೊಳ್ಳೋದಾಗಲಿ ಅದೆಲ್ಲ ತೊಗೊಂಡಿದ್ದಾರೆ. ಮತ್ತು ಫ್ರೀ ಬಸ್ ಆಗಲಿ, ಯಾಕೆ ಬಿ ಜೆ ಪಿಯವರ ಅಕ್ಕ ತಂಗಿನೋ, ಬಿ ಜೆ ಪಿಲಿರೋಂಥ ಕಾರ್ಯಕರ್ತರ ಅಕ್ಕ ತಂಗಿ ಇರ್ಬೋದು ಅಥವಾ ಅವರ ಮನೆಯವರು ಇರ್ಬೋದು, ಯಾರು ಯೂಸ್ ಮಾಡ್ತಲ್ವ, ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ರಾಜಕೀಯ ಒಂದು ವಿಚಾರದಲ್ಲಿ ಇವರು ಮಾತೆತ್ತರೆ ಬಿಟ್ಟು ಕೊಟ್ಟಿದ್ದಾರೆ ಅದು ಇದು ಅಂತ. ಬಟ್ ಪ್ರತಿಯೊಂದು ಪ್ರತಿಯೊಂದು ಮನೆಯಲ್ಲಿರೋಂಥ ಹೆಣ್ಮಕ್ಳಿಗೂ ಕೂಡ ಈ ಏನಿದೆ ಫ್ರೀ ಬಸ್ಸಸ್ ಇರ್ಬೋದು ಅಥವಾ ತಿಂಗಳಿಗೆ 2,000 ರೂಪಾಯಿ ಕೊಡೋ ಅಂಥದ್ದು ಇರ್ಬೋದು, ಎಲ್ಲನೂ ಕೂಡ ತಲುಪಿದೆ. ಮತ್ತು ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಇಬ್ಬರು ಕೂಡ ಯಶಸ್ವಿಯಾಗಿ ಆ ಒಂದು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಅದನ್ನ ಪೂರ್ಣಗೊಳಿಸಿ ಇನ್ನೆಚ್ಚು ಶಕ್ತಿಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಕೊಟ್ಟಿದ್ದಾರೆ. ಅವರ ಹೆಣ್ಮಕ್ಳುಗಳ್ನೆಲ್ಲ ಮಾತಾಡಿಸಿದಾಗ ಎಷ್ಟೊಂದು ಸೇವಿಂಗ್ಸ್ಗಳಾಗ್ತಾಯಿದೆ ಮನೆಯಲ್ಲಿ. ಅಂದರೆ ಇವಾಗ ಬಸ್ ಪಾಸ್ ಮಾಡಿಸೋದಕ್ಕಾಗಲಿ ಅಥವಾ ಇವಾಗ ಎಷ್ಟೊಂದು ಜನ ಗಾರ್ಮೆಂಟ್ಸ್ ಕೆಲಸ ಹೋಗೋರಂಥವ್ರಾಗಲಿ, ಅವರೆಲ್ಲರಿಗೂ ಕೂಡ ತಿಂಗಳಿಗೆ ಮಿನಿಮಮ್ 1,500 ಇಲ್ಲ 1,200 ರೂಪಾಯಿನಾದರೂ ಬೇಕಾಗಿತ್ತು ಒಂದು ಪಾಸ್ ಮಾಡಿಸೋದಕ್ಕೆ ಅಂತ. ಬಟ್ ಇದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಒಂದು ಗ್ಯಾರಂಟಿ ಏನು ಕೊಟ್ಟರು ಬಸ್ದು ತುಂಬ ಉಪಯೋಗ ಆಗಿದೆ.